ಸುಹಾಸ್ ಶೆಟ್ಟಿ ಹತ್ಯೆಗೆ 3 ತಿಂಗಳ ಹಿಂದೆಯೇ ಆಗಿತ್ತಂತೆ ಸ್ಕೆಚ್. ಜನವರಿಯಲ್ಲೇ ಸುಹಾಸ್ ಶೆಟ್ಟಿ ಕೊಲೆಗೆ ಸುಪಾರಿ ಕೊಟ್ಟಿದ್ದ ಆದಿಲ್. ಈಗೇನು ಸುಹಾಸ್ ಶೆಟ್ಟಿ ಕೊಲೆ ಆಗಿದೆ ಕರಾವಳಿ ಭಾಗದಲ್ಲಿ, ಆತನ ಹತ್ಯೆಗೆ 3 ತಿಂಗಳ ಹಿಂದೆಯೇ ಸ್ಕೆಚ್ ರೆಡಿ ಆಗಿತ್ತು. ಅರ್ಥಾತ್ ಜನವರಿಯಲ್ಲೇ ಸುಹಾಸ್ ಕೊಲೆಗೆ ಸುಪಾರಿಯನ್ನ ಕೊಟ್ಟಿದ್ದ ಆದಿಲ್, ಸಫ್ವಾನ್ ಗ್ಯಾಂಗ್ಗೆ 3 ಲಕ್ಷ ಕೊಟ್ಟಿದ್ದ ಫಾಜಿಲ್ ತಮ್ಮ ಆದಿಲ್. 3 ತಿಂಗಳ ಹಿಂದೆ ಮಾಡಿದ್ದ ಪ್ಲಾನ್ಗೆ ಮೇ 1ಕ್ಕೆ ಮುಹೂರ್ತ ಫಿಕ್ಸ್ ಆಗಿತ್ತು. ಪಕ್ಕಾ ಪ್ಲಾನ್ ಪ್ರಕಾರ ಆಗಿತ್ತು ಹಿಂದೂ ಕಾರ್ಯಕರ್ತನ ಕೊಲೆ. ಈಗ ಕರಾವಳಿ ಭಾಗದಲ್ಲಿ ಏನು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಆಗಿದೆ, ಈ ಹತ್ಯೆಗೆ 3 ತಿಂಗಳ ಹಿಂದೆಯೇ ಸ್ಕೆಚ್ ರೆಡಿ ಆಗಿತ್ತು. ನೇರವಾಗಿ ಜನವರಿಯಿಂದಲೇ ಸ್ಕೆಚ್ ಅನ್ನು ಹಾಕೊಂಡು ಮೇ 1ನೇ ತಾರೀಕು ಮುಹೂರ್ತವನ್ನ ಇಟ್ಟಿದ್ರು. ಇದಕ್ಕೆ ಸುಪಾರಿಯನ್ನ ಕೂಡ ಕೊಡಲಾಗಿತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ನೋಡಿ, ಮೇ 1ನೇ ತಾರೀಕು ಮುಹೂರ್ತ ಇಟ್ಟಿದ್ರು, ಬಟ್ ಮುಹೂರ್ತ ಇಡಕ್ಕೆ 3 ತಿಂಗಳು ಮುಂಚೆನೆ ಸ್ಕೆಚ್ ರೆಡಿ ಆಗಿತ್ತು, ಸುಪಾರಿ ಕೂಡ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ. ಹಾಗಾದ್ರೆ ಸ್ಕೆಚ್ ತಯಾರಾಗಿದ್ದು ಎಲ್ಲಿ, ಹೇಗೆ, ಯಾರಿಂದ, ಯಾತಕ್ಕೋಸ್ಕರ? ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಈಗ ಕೆಲವೆಲ್ಲ ರೋಚಕ ವಿಷಯಗಳು ಹೊರಗೆ ಬರ್ತಾ ಇದ್ದಾವೆ. ತನಿಖೆ ಮುಂದುವರೆದಂತೆ ಒಂದೊಂದು ಸತ್ಯಗಳು ಹೊರಗೆ ಬರ್ತಾ ಇರುವಂಥದ್ದು. ಈ ಸ್ಕೆಚ್ ಸುಹಾಸ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ 3 ತಿಂಗಳ ಹಿಂದೆ ರೆಡಿಯಾಗಿತ್ತು. ಯಾವಾಗಂತ ಈ ಒಂದು ಪ್ಲಾಟ್ ರೆಡಿಯಾಗಿದ್ದು, ಒಂದು ಸ್ಕೆಚ್ ರೆಡಿಯಾಗಿದ್ದು 3 ತಿಂಗಳ ಹಿಂದೆ ಆದರೂ ಈತನನ್ನು ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡಲೇಬೇಕು ಅನ್ನುವ ಒಂದು ಯೋಚನೆಯನ್ನು ಮಾಡಿದ್ದು ಒಂದು ವರ್ಷಗಳ ಹಿಂದೆನೇ ಅಂತ ಹೇಳ್ಬೋದು. ಯಾವಾಗ ಸುಹಾಸ್ ಶೆಟ್ಟಿಯ ಸ್ನೇಹಿತ ಪ್ರಶಾಂತ್ 2023 ಸೆಪ್ಟೆಂಬರ್ನಲ್ಲಿ ಸಫ್ವಾನಿಗೆ ಚೂರಿ ಇರಿತ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಾದ ಹೊತ್ತಿಗೆ ಈ ಆದಿಲ್ ಅಂದರೆ ಆದಿಲ್ ಅನ್ನೋನು ಹೋಗ್ಕೊಂಡು ಆತನನ್ನು ಭೇಟಿ ಮಾಡ್ತಾನೆ. ಈ ಸಂದರ್ಭದಲ್ಲಿಯೇ ಈ ರಿವೆಂಜ್ಗೆ ಒಂದು ಪ್ಲಾಟ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಮರ್ಡರ್ಗೆ ಒಂದು ಪ್ಲಾಟ್ ರೆಡಿ ಆಗುತ್ತೆ. ಯಾಕಂತ ಹೇಳಿದ್ರೆ ಫಾಜಿಲ್ನ ಸಹೋದರ ಈ ಆದಿಲ್, ಫಾಜಿಲ್ 2022ರಲ್ಲಿ ಇದೇ ಸುಹಾಸ್ ಶೆಟ್ಟಿ ಟೀಮ್ ಮರ್ಡರ್ ಮಾಡಿತ್ತು. ಯಾಕಂತ ಹೇಳಿದ್ರೆ ಇದು ಕೂಡ ಒಂದು ಕೋಮು ಹತ್ಯೆ ಅಂತಲೇ ಹೇಳಲಾಗುತ್ತೆ. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ A1 ಆರೋಪಿ ಆಗಿರ್ತಾನೆ. ಆ ಸಂದರ್ಭದಲ್ಲೇ ಫಾಜಿಲ್ನ ಸಹೋದರ ಆದಿಲ್ ಈ ರಿವೆಂಜ್ ತಗೊಳ್ಬೇಕು ಅನ್ನೋ ಒಂದು ಆಕ್ರೋಶ ಆತನ ಇರುತ್ತೆ. ಈ ಸಂದರ್ಭದಲ್ಲಿ ಯಾವಾಗ ಈ ಸಫ್ವಾನಿಗೆ ಚೂರಿ ಇರಿತ ಆಗುತ್ತೆ, ಆತ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಹಾಸ್ಪಿಟ್ಲಲ್ಲಿ ಆತನನ್ನು ಭೇಟಿ ಮಾಡ್ತಾನೆ. ಆದರೆ ತನ್ನ ಏನು ಆಕ್ರೋಶ ಇರುತ್ತೆ ಆತನ ಹತ್ರ ಹೇಳಿರೋದಿಲ್ಲ. ಆದರೆ ಅದರ ಬಗ್ಗೆ ಮುಜಂಬಿಲ್ ಅದು ಗೊತ್ತಿರುತ್ತೆ. ಯಾವಾಗ ಸಫ್ವಾನ್ ಒಂದು ಪ್ಲ್ಯಾನ್ ಮಾಡ್ತಾನೆ, ಸುಹಾಸ್ ಶೆಟ್ಟಿಯನ್ನು ಮುಗಿಸ್ಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾನೆ, ಆ ಸಂದರ್ಭದಲ್ಲಿ ಮುಜಂಬಿಲ್ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದ್ರೆ, ಇದಕ್ಕೆ ಫೈನಾನ್ಸ್ ಬೇಕಾಗುತ್ತೆ, ಆದರೆ ಫೈನಾನ್ಸಿಗೆ ಒಬ್ಬ ಮನುಷ್ಯ ರೆಡಿ ಆಗಿದ್ದಾನೆ. ಯಾಕಂತೇಳಿ ಆತನಿಗೂ ಕೂಡ ಸುಹಾಸ್ ಶೆಟ್ಟಿ ಮರ್ಡರ್ ಆಗಬೇಕು ಅನ್ನೋದಂತ ಇರದೇ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇವರಿಬ್ಬರು ಸೇರಿಕೊಂಡು ಸಫ್ವಾನ್ ಹಾಗೇನೆ ಮುಜಂಬಿಲ್ ಇಬ್ಬರು ಸೇರಿಕೊಂಡು ಆದಿಲ್ನ ಭೇಟಿ ಮಾಡ್ತಾರೆ. ಆಗ ಹೇಳಿದ್ದು ಒಂದೇ, ನೀವು ಆತನನ್ನು ಮುಗಿಸಿ ನಾನು ಹಣ ಕೊಡ್ತೀನಿ, 5 ಲಕ್ಷ ರೂಪಾಯಿ ಹಣ ಕೊಡ್ತೀನಿ ಅಂತ ಹೇಳ್ತಾನೆ. ಮುಂಗಡವಾಗಿ 3 ಲಕ್ಷ ರೂಪಾಯಿ ಕೊಟ್ಟಿರ್ತಾನೆ. ಆದರೆ ಈ ಟೀಮ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಈ 3 ಲಕ್ಷವನ್ನು ಹಾಗೆ ಉಡಾಯಿಸಿಬಿಡ್ತಾರೆ. ಆದರೆ ಯಾವಾಗ ದಿನ ಹತ್ತಿರ ಬರ್ತದೆ, ಆತನ ಸ್ಕೆಚ್ ರೆಡಿ ಆಗಿರ್ತದೆ, ಅದರ ದಿನ ಹತ್ತಿರ ಬರ್ತದೆ, ಹಣಕಾಸು ಇರೋದಿಲ್ಲ, ಮತ್ತೆ ಹೋಗ್ಕೊಂಡು ಆದಿಲ್ ಹತ್ರ ಕೇಳ್ತಾರೆ, ಮತ್ತೆ 2 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಈ ಸಂದರ್ಭದಲ್ಲಿ ಆದಿಲ್ ಹೇಳ್ತಾರೆ, ಕೆಲಸ ಮುಗಿಸಿದ ನಂತರ ಕೊಡ್ತೀನಿ ಅಂತ. ಅದರ ನಂತರ ಸ್ವಲ್ಪ ಹಣದ ವ್ಯವಹಾರಗಳನ್ನು ಮಾಡಿಕೊಂಡು ಇವರು ಒಂದು ಟೀಮನ್ನು ರೆಡಿ ಮಾಡ್ತಾರೆ, ಸಫ್ವಾನ್ ಟೀಮನ್ನು ರೆಡಿ ಮಾಡ್ತಾರೆ, ಆತನ ಸ್ನೇಹಿತರೊಂದಿಗೆ ಸೇರಿಕೊಂಡು. ಹಾಗೆಯೇ ಕಳಸದಿಂದ ಇಬ್ಬರು ಹಿಂದೂ ಹುಡುಗರನ್ನು ಕೂಡ ನಿಯಾಸ್ ಕರ್ಕೊಂಡು ಬಂದಿರ್ತಾನೆ, ತನ್ನ ಸ್ನೇಹಿತರು ಅಂದ್ಕೊಂಡು. ಅದರ ನಂತರ ಇವರು ಈ ಸ್ಕೆಚನ್ನು ರೆಡಿ ಮಾಡಿ ಬಚ್ಪೆಗೆ ಬರುವ ಸಂದರ್ಭದಲ್ಲಿಯೇ ಸುಹಾಸ್ ಶೆಟ್ಟಿ ತನ್ನ ಸಂಗಡಿಗರೊಂದಿಗೆ ಬಚ್ಪೆಗೆ ಬರುವ ಸಂದರ್ಭದಲ್ಲಿಯೇ ಆತನ ಗಾಡಿಗೆ ಡಿಕ್ಕಿ ಹೊಡೆದು ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡ್ತಾರೆ. ತುಂಬ ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು.
ಈ ಸಂದರ್ಭದಲ್ಲಿ ಅಂದರೆ ವಾಹನಗಳನ್ನು 1-2 ತಿಂಗಳ ಹಿಂದೆಯೇ ಅವರು ಬುಕ್ ಮಾಡ್ಕೊಂಡಿರ್ತಾರೆ, ಯಾಕಂತೇಳಿ ಅದನ್ನು ಬಾಡಿಗೆಗೆ ತಂದಿರುವಂಥದ್ದು. ಈ ಸಂದರ್ಭದಲ್ಲಿ ಅವರ ಈಗ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಅವರ ಯಾರು ಈ ವಾಹನಗಳ ಮಾಲೀಕರಿದ್ದ ಅವರನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಆದರೆ 3 ತಿಂಗಳಿಂದ ಈ ಒಂದು ಪ್ಲಾಟ್ ನಡೀತಾ ಇತ್ತು, ಒಂದು ಸ್ಕೆಚ್ ರೆಡಿ ಆಗ್ತಿತ್ತು, ಹಾಗೆಯೇ ಷಡ್ಯಂತ್ರ ಕೂಡ ಎಲ್ಲ ಕ್ಲಿಯರ್ ಆಗಿ ಒಂದು ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಆದರೆ ಈ ಕಳಸದಿಂದ ಬಂದಂಥ ರಂಜಿತ್ ಹಾಗೆಯೇ ನಾಗರಾಜ್ 15 ದಿನಗಳಿಂದ ಸಫ್ವಾನ ಮನೆಯಲ್ಲೇ ಇದ್ರು ಅನ್ನೋ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಹಾಗೆಯೇ ವಿಚಾರಣೆ ಕೂಡ ಮುಂದುವರಿದಿದೆ. ಮಧು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.